ಮಾಡ್ತಾ ಇದ್ರು. ಹೀಗೆ ಆರಂಭವಾಗಿರ್ತಕ್ಕಂತಹ ಈ ಡೊಳ್ಳು ಮುಂದಿನ ದಿನಮಾನಗಳಲ್ಲಿ ಏನಾಯ್ತು ಅಂತಂದ್ರ ಇದು ಮೌಖಿಕ ಅಭಿವ್ಯಕ್ತಿಯ ಒಂದು ಭಾಗವಾಗಿ ಕಂಡು ಬರಲ್ಪಟ್ಟು ಬಹುಶಃ ಹಾಲು ಮತದ ಸಮುದಾಯದ ಸಾಂಸ್ಕೃತಿಕ ಚರಿತ್ರೆಯನ್ನ ಕಟ್ಟಿಕೊಡುವಂತಹ ಭಾಗವಾಗಿ ಡೊಳ್ಳಿನ ಹಾಡುಗಳು ಆರಂಭವಾಗಲ್ಪಟ್ಟು ಇಂತಹ ಈ ಡೊಳ್ಳಿನ ಹಾಡುಗಳನ್ನ ಹಾಡತಕ್ಕಂತಹ ಈ ಕಲಾವಿದರು ಬಹುಶಃ ಮುಮ್ಮೇಳ ಹಿಮ್ಮೇಳ ಅಂತ ಹೇಳಿ ನಾವು ಕರೀತಾ ಇದೀವಿ. ಬಹುಶಃ ಇವತ್ತಿನ ಈ ಸಂದರ್ಭದಲ್ಲಿನೂ ಕೂಡ ಮುಮ್ಮೇಳದಲ್ಲಿರ್ತಕ್ಕಂಥವ್ರು ಎದ್ದು ನಿಂತ್ಕೊಂಡು ಕುತ್ಕೊಂಡು ಆಂಗಿಕವಾಗಿರ್ತಕ್ಕಂತಹ ಅಭಿನಯವನ್ನ ಮಾಡ್ತಾ ತಮ್ಮ ಹಾಡುಗಳನ್ನ ಪ್ರದರ್ಶನ ಮಾಡ್ತಕ್ಕಂಥದ್ದನ್ನ ಕಾಣ್ತಾ ಇದ್ದೀವಿ. ಇನ್ನು ಕೆಳಗಡೆ ಕುಳಿತಿರ್ತಕ್ಕಂಥವ್ರು ದಿಮ್ಮ ಹಾಕಿ ತಾಳದ ಮೂಲಕ ಅದಕ್ಕೆ ಲಯಬದ್ಧವಾಗಿರ್ತಕ್ಕಂಥ ಗತಿಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರ ನನಗೆ ಕೊಟ್ಟಿರ್ತಕ್ಕಂಥ ಸಮಯ ಬಹಳ ಕಡಿಮೆ ಇರೋದ್ರಿಂದ ಇನ್ನೇನು ಕೊನೆಯ ಕ್ಷಣಕ್ಕೆ ಬರ್ತಾ ಇದ್ದೀನಿ. ಈ ಡೊಳ್ಳುಗಳು ಆರಂಭದಲ್ಲಿ ದೈವಿ ಪುರಾಣಗಳನ್ನ ಜನತೆಗೆ ತಿಳಿಸ್ತಕ್ಕಂಥ ಕೆಲಸವಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು. ಆದ್ರ ಇವತ್ತಿನ ಈ ಆಧುನಿಕ ಯುಗದ ಭರಾಟೆಯೊಳಗಡೆಗೆ ಇವತ್ತಿನ ಈ ಡೊಳ್ಳಿನ ಹಾಡುಗಳು ಕೂಡ ವಿರೂಪವನ್ನು ಪಡೆದುಕೊಂಡಿರೋದು ಅಷ್ಟೇ ನೋವುದಾಯಕವಾಗಿರ್ತಕ್ಕಂಥದ್ದು ಅಂತ. ಬಹುಶಃ ಇವುಗಳನ್ನ ದೈವಿ ಪರಂಪರೆಯ ಹಿನ್ನೆಲೆಯಲ್ಲಿ ಹಾಡ್ತಕ್ಕಂಥವುಗಳನ್ನ ಬಿಟ್ಟು ಇವತ್ತು ಈ ಜನಪದ ಹಿನ್ನೆಲೆಯನ್ನ ಬಿಟ್ಟು ಇವತ್ತು ಅಶ್ಲೀಲವಾಗಿರ್ತಕ್ಕಂತಹ ರೀತಿಯೊಳಗ ಜನಪದ ಹೇಳ್ತಾ ಇಂತಹ ಈ ಒಂದು ಸಂದರ್ಭದಲ್ಲಿ ಈ ಒಂದು ಡೊಳ್ಳಿನ ಹಾಡುಗಳನ್ನ ಕಾಪಾಡಿಕೊಂಡು ಹೋಗಬೇಕು, ಜನಪದ ಕಲೆಗಳನ್ನ ಉಳಿಸ್ಕೊಂಡು ಹೋಗಬೇಕು ಅನ್ನತಕ್ಕಂತಹ ಒಂದು ಪ್ರಯತ್ನವನ್ನ ಬಹುಶಃ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಮಾಡ್ತಾ ಇರೋದು ನಮ್ಮೆಲ್ಲರ ಹೆಮ್ಮೆ. ಕನ್ನಡ ಸಾಹಿತ್ಯ ಪರಿಷತ್ತುಗಳೆಲ್ಲ ಮಾಡೋದು ಸಾಹಿತ್ಯ ಸೇವೆಯನ್ನ. ಆದ್ರ ಇವತ್ತಿನ ಈ ಒಂದು ಸಾಹಿತ್ಯ ಪರಿಷತ್ತು ತನ್ನದೇ ಆಗಿರ್ತಕ್ಕಂಥ ಒಂದು ಹೊಸ ಇತಿಹಾಸವನ್ನ ನಿರ್ಮಾಣ ಮಾಡಿದೆ. ಅದೇನು ಅಂತಂದ್ರ ಕನ್ನಡ ಸಾಹಿತ್ಯ ಪರಿಷತ್ತುಗಳು ಕೇವಲ ಸಾಹಿತ್ಯವನ್ನ ಕಟ್ಟೋದು ಅಷ್ಟ ನಮ್ಮ ಕಾಯಕ ಅಲ್ಲ, ಜನಪದ ಕಲೆಗಳನ್ನೂ ಕೂಡ ಉಳಿಸಿ ಬೆಳೆಸುವುದು ಕೂಡ ನಮ್ಮ ಆದ್ಯ ಕರ್ತವ್ಯ ಅನ್ನೋದನ್ನ ಈ ವೇದಿಕೆಯ ಮೂಲ ಸಾಕ್ಷೀಕರಿಸಿಕೊಟ್ಟಿದ್ದಾರೆ. ಅಂತಹ ಕನ್ನಡ ಸಾಹಿತ್ಯ ಪರಿಷತ್ಗೆ ಆಯೋಜಕರಿಗೆ ನನ್ನ ಹೃತ್ಪೂರ್ವಕವಾಗಿರ್ತಕ್ಕಂತಹ ನಮನಗಳನ್ನ ಸಲ್ಲಿಸ್ತಾ ನನಗೆ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನಮಿಸಿ. ಯಾಕೆ ಅಂತಂದ್ರೆ ಎರಡು ಕಲಾವಿದರ ತಂಡಗಳು ಇಲ್ಲಿ ತಮ್ಮ ಹಾಡನ್ನ ಪ್ರದರ್ಶನ ಮಾಡ್ತಾ ಇದ್ದಾವೆ. ಅವುಗಳಿಗೆ ನಿಗದಿಪಡಿಸಿರ್ತಕ್ಕಂಥ ಟೈಮ್ 5 ನಿಮಿಷ, ನನಗೆ ಕೊಟ್ಟಿರುವಂತದ್ದು 5 ನಿಮಿಷ. ಸೊ ಇಲ್ಲಿಯವರೆಗೆ ನನ್ನ ಉಪನ್ಯಾಸವನ್ನು ಕೇಳಿರ್ತಕ್ಕಂಥ ಎಲ್ಲ ಕನ್ನಡದ ಮನಸ್ಸುಗಳಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.